ಹಲೋ ಹಾಯ್ ನಮಸ್ತೆ. ಇವತ್ತು ಚಿಂತಾಮಣಿ ತಾಲೂಕಿನ ಉಪ್ಪರ್ಪೇಟೆ ಗ್ರಾಮದಲ್ಲಿದ್ದೀನಿ. ಉಪ್ಪರ್ಪೇಟೆ ಗ್ರಾಮದಲ್ಲಿ ಸುಮಾರು ನಾವು 3-4 ವರ್ಷಗಳಿಂದ ಇಲ್ಲಿ ಅಂಗವಿಕಲರಿಗೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಎಸ್ಪೆಷಲಿ ಗ್ರಾಮ ಪಂಚಾಯತಿ, ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ನಮಗೆ ಮುಖ್ಯ. ಸೊ ಗ್ರಾಮ ಪಂಚಾಯತಿಗಳಲ್ಲಿ ಮೇಜರಾಗಿ ನಮಗೆ ವೀಲ್ ಚೇರ್ ಪರ್ಸನ್ಸ್ ಇರುವವರಿಗೆ ರ್ಯಾಂಪ್ ಬೇಕು. ರ್ಯಾಂಪು 2016 ಕಾಯ್ದೆ ಪ್ರಕಾರ ರ್ಯಾಂಪು ಕಡ್ಡಾಯವಾಗಿದೆ. ಸೊ ಈ ಉಪ್ಪರ್ಪೇಟೆ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ರ್ಯಾಂಪ್ ಮಾಡಿಲ್ಲ. ರ್ಯಾಂಪ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರೆ ರ್ಯಾಂಪು ಕಡ್ಡಾಯವಾಗಿ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ PDO ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಮ್ಮ ರಿಕ್ವೆಸ್ಟ್ ಮಾಡ್ತಾಯಿದ್ವಿ, 2016 ಕಾಯ್ದೆ ಸರಿಯಾಗಿ ಓದಿ ಅದರಲ್ಲಿ ಎಲ್ಲೆಲ್ಲಿ ನಮಗೆ ಅಂಗವಿಕಲರ ಬಗ್ಗೆ ಎಲ್ಲೆಲ್ಲಿ ರ್ಯಾಂಪ್ ಬೇಕು ಅಂತ ಅಲ್ಲಿ ಇದೆ, ದಯಮಾಡಿ ಆಕ್ಸೆಸಿಬಿಲಿಟಿ ಕರೆಕ್ಟಾಗಿರೋ ರ್ಯಾಂಪ್ನ ನೀವು ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಇವತ್ತು ಈ ಟಾಯ್ಲೆಟ್ ಮಾಡಿದ್ದೀರಾ ನೀವು, ಈ ಉಪ್ಪರ್ಪೇಟೆಯಲ್ಲಿ ಒಂದು ಅಂಗವಿಕಲರು ಟಾಯ್ಲೆಟ್ ಮಾಡಿದ್ದೀರಾ. ಆ ಟಾಯ್ಲೆಟ್ ನೋಡಿದ್ರೆ ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಇಲ್ಲ, ಸ್ಟ್ಯಾಂಡಿಂಗ್ ಇಲ್ಲ, ಸಿಟ್ಟಿಂಗ್ ಇಲ್ಲ, ಮೇಜರಾಗಿ ನೀರಿಲ್ಲ. ಸೊ ನಮ್ಮ ದುಡ್ಡು ತೊಗೊಂಡು ನೀವು ರ್ಯಾಂಪ್ ಮಾಡಿಬಿಟ್ಟು ಇವತ್ತು ನಮ್ಮ ಅಂಗವಿಕಲರಿಗೆ ರ್ಯಾಂಪ್ ಮಾಡಿದ್ದೀನಿ, ಟಾಯ್ಲೆಟ್ ಮಾಡಿದೆ ಅಂತ ಅಷ್ಟು ನೆಸೆಸಿಟಿ ಇಲ್ಲದೆ ಯಾಕೆ ಕಷ್ಟ ಬಿದ್ದು ಮಾಡ್ತಾಯಿದ್ರಾ? ದುಡ್ಡೆಲ್ಲ ವೇಸ್ಟ್ ಯಾಕೆ ಮಾಡ್ತಾಯಿದ್ರಾ? ಸೊ ನಮಗೆ ರಿಯಲ್ಲಾಗಿ ಯೂಸ್ ಆಗೋ ಅಂಗವಿಕಲರಿಗೆ ಇವತ್ತು ರ್ಯಾಂಪ್ ಬೇಕು. ಸೊ ಹಾಗಾಗಿ ನಾವು ಉಪ್ಪರ್ಪೇಟೆ ಗ್ರಾಮ ಪಂಚಾಯತಿ 150ಕ್ಕೂ ಹೆಚ್ಚು ಜನ ಅಂಗವಿಕಲರಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾಯಿದೆ. ರ್ಯಾಂಪ್ ಮಾಡಿದ್ರೇ ನಾವು ಒಳಗಡೆ ಬಂದು ಏನು ಬೇಕು ಅಂತ ಕೇಳ್ತೀವಿ. ಸೊ ಹಾಗಾಗಿ ನೀವು ರ್ಯಾಂಪ್ನ ಮಾಡಲೇಬೇಕಂತ ನಮ್ಮ ತಂಡ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ನನ್ನ ಹೆಸರು ಕಿರಣ್ ನಾಯಕ್, ಕರ್ನಾಟಕ ವಿಕಲಚೇತನ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ.